ಸೊ ಈ ರ್ಯಾಪ್ ಬ್ಯಾಟಲ್ಸ್ ವಾಟ್ ಯು ಮೆನ್ಷನ್ ಅಲ್ಲ, ಸೊ ನ್ಯೂ ಟ್ಯಾಲೆಂಟ್ ಫಾರ್ ನ್ಯೂ ಬಡ್ಡಿಂಗ್ ಟ್ಯಾಲೆಂಟ್ ಪ್ರಾಬ್ಲಿ ಕಾಲೇಜ್ ಫೆಸ್ಟಲ್ಲೂ ಪ್ರಾಬ್ಲಿ ಅದೊಂದು ಎಲಿಮೆಂಟ್ ಆಗಿ ಇನ್ಕ್ಲೂಡ್ ಮಾಡ್ಬೋದಲ್ವಾ? ಮಾಡ್ಬೋದು. ನಮ್ಮ ಟೈಮಿಂದನೂ ಇದನ್ನು ನೋಡ್ಕೊಂಡು ಬಂದಿದ್ದೀನಿ. ಹೆಂಗೆ ಇಲ್ಲಿ ಸ್ವಲ್ಪ ಬ್ಯಾಡ್ ಆರ್ಗನೈಸಿಂಗ್ ಇದೆ. ಯಾವ ಥರ ಅಂತಂದರೆ ರಿಗಾರ್ಡಿಂಗ್ ರ್ಯಾಪ್ ಬ್ಯಾಟಲ್ ಹೆಂಗಂತಾರೆ, ಇಟ್ ಶುಡ್ ಬಿ ಒನ್ ಆನ್ ಒನ್ ಇದ್ದಾಗೇ ಅದೊಂದು ಬ್ಯಾಟ್ಲ್ ಅನ್ನೋದು. ಇದೆಲ್ಲ ಕಲ್ಚರ್ ಅಲ್ಲಿಂದ ಬಂದಿದೆ ಅಂದಾಗ ಅದನ್ನು ಕರೆಕ್ಟಾಗಿ ನೋಡಿಲ್ಲ ಯಾರೂ. ಏನಾಗಿದೆ ಇಲ್ಲಿ ಅಂದರೆ, ನೀನೊಂದು ಸಾಂಗ್ ಪರ್ಫಾರ್ಮ್ ಮಾಡೋ, ನೀನು ಚೆನ್ನಾಗಿ ಆಡ್ತಾ ಇದೆಯಾ ಅಂತಂದರೆ ನೀನು ಫಸ್ಟು, ನಿನಗೇನು ಸ್ವಲ್ಪ ಚೆನ್ನಾಗಿ ಆಡಿಲ್ಲ ಅಂದರೆ ನಿಮಗೆ ಸೆಕೆಂಡು. ನೋ, ದಿಸ್ ಇಸ್ ನಾಟ್ ಸಿಂಗಿಂಗ್ ಕಾಂಪಿಟೇಷನ್, ಇಟ್ ಈಸ್ ರ್ಯಾಪ್. ಇದು ಬ್ಯಾಟಲ್ಲು, ವಾರ್ ಆಫ್ ವರ್ಡ್ಸು. ನೀನೇನಾದರೂ ಹೇಳ್ತಾ ಇದೆಯಾ, ಅದಕ್ಕೆ ಇವನೇನಾದರೂ ಹೇಳಲೇಬೇಕು. ಅದು ಆ ಲೈವ್ ಆ್ಯಕ್ಷನ್, ವರ್ಡ್ ಆಫ್ ಆ್ಯಕ್ಷನ್ ನೋಡೋದೇ ಎಲ್ಲರಿಗೂ ಮಜಾ. ಇವಾಗ ಇವಾಗ ಒಂದು ಸ್ಟ್ಯಾಂಡಪ್ ಕಾಮಿಡಿನ ನೀವು ತಗೊಂಡಾಗ ಒಬ್ಬನೇ ಹ್ಯಾಂಡಲ್ ಮಾಡ್ತಾ ಇರ್ತಾನೆ, ಕ್ರೌಡ್ನ ರೇಗಿಸ್ತಾ ಇರ್ತಾನೆ ಎಲ್ಲರಿಗೂ. ಸೊ ಅದೊಂದು ಒಂದು ಕೆಪಾಸಿಟಿ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಂದೇ ಕಾಮಿಡಿಯನ್ನು ಇನ್ನೊಬ್ಬ ಕಾಮಿಡಿಯನ್ ಜೊತೆ ಅವರಿಬ್ಬರು ಇವಾಗ ಬ್ಯಾಟ್ಲ್ ಆಡ್ತಾರೆ ಅನ್ಕೊಳ್ಳಿ, ಅದು ನೋಡೋಕೆ ಇನ್ನಷ್ಟು ಮಜಾ ಇರುತ್ತೆ. ಬರೀ ಅದೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಕಮಿಂಗ್ ಟು ರ್ಯಾಪರ್ಸ್, ಇವಾಗ ನನ್ನ ಪೊಟೆನ್ಷಿಯಲ್ ಏನೋ ಇದೆ ಅಂತ ಐಲ್ ಬಿ ಸೇಮ್. ಸೊ ಅವ್ನಿಗೇನಾಗುತ್ತೆ, ಇವ್ನೇನೂ ಅಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಅವ್ನಿಗೆ ಟ್ರಿಗರ್ ಆಗುತ್ತೆ. ಯು ಶುಡ್ ಟೇಕ್ ಇಟ್ ಸ್ಪೋರ್ಟಿವ್. ಆ ಪಾಯಿಂಟಲ್ಲಿ ಯು ಶುಡ್ ನಾಟ್ ಗೆಟ್ ಟ್ರಿಗರ್ಡ್ ಕಂಪ್ಲೀಟ್ಲಿ. ಆಮೇಲೆ ನಂಗನ್ಬಿಟ್ಟ, ನಮ್ಮ ಮನೆಯವ್ರಿಗನ್ಬಿಟ್ಟ, ಹಂಗಲ್ಲ. ನೀನು ಎಷ್ಟು ಸ್ಪೋರ್ಟಿವ್ ಆಗಿ ತೊಗೊತೀಯಾ ಅಷ್ಟು ಕಡಕಾಗಿ ನಿಂತ್ಕೋತೀಯ. ಇದು ಪಾಯಿಂಟು. ಈ ಪಾಯಿಂಟಲ್ಲಿ ವೆರಿ ಫ್ಯೂ ರ್ಯಾಪರ್ಸ್ ದೇ ಕಮ್ ಅಪ್, ಇಲ್ಲ ಮಾಡ್ಬೋದು ಅಂತ ಅಪ್ರಿಷಿಯೇಟ್. ನಾವು ರ್ಯಾಪ್ ಬ್ಯಾಟಲ್ ಆಗಿರೋ ಸೀನಲ್ಲಿ ಮೊನ್ನೆ ಎಲ್ಲರೂ ಒಂದು 16 ಜನ ಇದ್ದಿದ್ದು ರ್ಯಾಪರ್ಸಲ್ಲಿ ಎಲ್ಲರೂ ಈಚ್ ಆ್ಯಂಡ್ ಎವ್ರಿ ಒನ್ ದೇ ವರ್ ಸಪೋರ್ಟಿವ್ ಟು ಈಚ್ ಅದರ್. ಸೊ ಆ ಯೂನಿಟಿ ಬೇಕು ಲಾಸ್ಟಲ್ಲಿ. ಅದಿದ್ದಾಗ ಯು ಕ್ಯಾನ್ ಬ್ಯಾಟ್ಲ್ ಔಟ್ ಎನಿ ಡೇ. ಸ್ಪೋರ್ಟ್ಸ್ಮನ್ಶಿಪ್ ಅಂತ ಅದು ಬೇಕು. ಅದಿದ್ರೇನೆ ಇದನ್ನ ತಗೊಂಡೋಗಕ್ಕಾಗೋದು. ಇಲ್ಲ ಪರ್ಸನಲ್ ಆಗಿ ತಗೊಂಡ್ರಿ ಅಂದಾಗ ಆಮೇಲೆ ನಾಳೆ ಚಾಕು ಚೂರಿನೋ ಏನೋ ಬಂದ್ಬಿಟ್ಟು ಜಗಳ ಆಗ್ಬಾರ್ದು. ಅವಾಗ ಏನಾಗುತ್ತೆ, ಹೆಸರು ನಮ್ಗೆ ಕೆಟ್ಟದ್ದು ಮಾಡಿದ್ರೆ ಅಲ್ಲೇ ಹಾಳಾಗ್ಬಿಡುತ್ತೆ. ಆರ್ಗನೈಸ್ ಮಾಡೋದು ಸ್ಟಾಪ್ ಮಾಡ್ಬಿಡ್ತಾರೆ. ಬೇರೆ ಫಾರಿನ್ ಕಲ್ಚರಲ್ಲೆಲ್ಲ ಅದೆಲ್ಲ ಆಗಿದೆ, ಅದನ್ನ ತಡೆದು ಆಗಿದೆ. ಆಮೇಲೆ ಹೆಲ್ತಿಯಾಗಿ ಅದನ್ನ ತಗೊಂಡು ಮುಂದಕ್ಕೂ ಹೋಗ್ಬಿಟ್ಟಿದ್ದಾರೆ. ಬಟ್ ಇಲ್ಲಿನ ಇನಿಷಿಯಲ್ ಇರಬೇಕಾದ್ರೆ ಇಟ್ ಶುಡ್ ಬಿ ವೆರಿ ಪ್ರಾಪರ್, ಕಂಪ್ಲೀಟ್ ಫೋಕಸ್ಡ್ ಆಗಿ ಇಟ್ಕೊಂಡು ಇದನ್ನ ಮಾಡಬೇಕಾಗಲ್ಲ. ಒಳ್ಳೆ ಮಾತು ಹೇಳಿದ್ರಿ. ಆ್ಯಂಡ್ ಫಾರ್ ಲೆಟ್ಸ್ ಸೇ ಅಪ್ಕಮಿಂಗ್ ಟ್ಯಾಲೆಂಟ್, ರೈಟ್, ಕೆಲವರು ಮಾನಿಟರಿ ಆಸ್ಪೆಕ್ಟ್ ಆಲ್ಸೋ ನೀವು ಹೇಳಿದಂಗೆ ಇಟ್ ವಿಲ್ ಮ್ಯಾಟರ್ ಅಲ್ವಾ? ಸೊ ರ್ಯಾಪಿಂಗ್ ಸೀನ್ಸ್ ಮೂವಿನಲ್ಲಿ ಹೇಗಿದೆ? ಲೈಕ್ ರ್ಯಾಪಿಂಗ್ ಇಂದ ಮೂವಿನಲ್ಲಿ ಆಪರ್ಚುನಿಟೀಸ್ ಫಾರ್ ಪ್ಲೇಬ್ಯಾಕ್ ನಾನು ಹೇಳ್ತಾ ಇರೋದು, ಫಾರ್ ಹೇಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ? ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ, ಇಟ್ ಈಸ್ ಗುಡ್. ಇಟ್ ಇಸ್ ದೇರ್. ಐ ಸಿ ಲಾಟ್ ಆಫ್ ಆಸ್ ಆಫ್ ನಾವು ನೋಡಿದಾಗ ಇಟ್ ಈಸ್ ಇನ್ ಸೇಫ್ ಹ್ಯಾಂಡ್ಸ್ ಅಂತ ಹೇಳ್ಬೋದು. ಯಾಕಂದರೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅದು ಇವಾಗ ಸೆನ್ಸು ಇದೆ. ಲೈಕ್ ಇಲ್ಲ ಬೇಕು, ಇದಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ಸೆನ್ಸ್ ಬಂದಿದೆ. ರ್ಯಾಪ್ನ ಇನ್ವಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬ್ಯಾಕ್ ಇನ್ ದೋಸ್ ಡೇಸ್ ರ್ಯಾಪ್ ಎಲ್ಲ ಹೆಂಗೆ ಕನ್ಸಿಡರ್ ಮಾಡ್ಕೊಂಡವ್ರು ಅಂದರೆ, ಅಲ್ಲಲ್ಲೇ ಲಿರಿಸಿಸ್ಟ್ ಅವರೇ ಬರ್ಕೊಂಡು ಅವ್ರವರೇ ಇದು ಮಾಡೋದು, ಯಾರನ್ನೂ ಕರೆಸ್ತಾ ಇರಲಿಲ್ಲ. ತುಂಬ ಹಿಂದೆ ಕತೆ ಇದು. ಅವ್ರವರೇ ಬರ್ದ್ಬಿಟ್ಟು ಅವ್ರವರೇ ಮುಗಿಸ್ಬಿಡೋದು, 4 ಲೈನ್ ಏನೋ ಹೇಳ್ಬಿಡೋದು, ಅದನ್ನೇ ರ್ಯಾಪ್ ಹಂಗೆ ಹೋಗ್ಬಿಡೋದು. ಪ್ಯಾಟರ್ನ್ ಗೊತ್ತಾಗ್ತಾ ಇರಲ್ಲ, ಏನಿಲ್ಲ. ನಾಟ್ ಡಿಸ್ರೆಸ್ಪೆಕ್ಟಿಂಗ್ ಎನಿಥಿಂಗ್, ಇಟ್ ಈಸ್ ಗುಡ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವಾಗ ಹಿಂಗೆ ಚೇಂಜ್ ಆಗಿರೋದ್ರಿಂದ ಸೇಯಿಂಗ್ ಔಟ್ ಎವ್ರಿಥಿಂಗ್. ಜಾನರ್ ಅಂತಾನೆ ಬಂದಿದೆ. ರ್ಯಾಪ್ ಒಂದು ಜಾನರ್ನ ಅಥವಾ ಆರ್ಟಿಸ್ಟ್ನ ಇನ್ವಾಲ್ವ್ ಮಾಡಿ ಅವ್ರದ್ದೇ ಮಾಡಿ, ಇವಾಗ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿದಾಗೂ ನಿಮ್ಗೆ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಆರ್ಟಿಸ್ಟೇ ಬಂದ್ಬಿಟ್ಟು ಆ ಪೋರ್ಷನ್ ಮಾತ್ರ ಅವ್ನು ಮಾಡ್ಬಿಟ್ಟು ಮಾಡ್ತಾರೆ. ಸೊ ಆ ಡ್ಯೂಟಿ ಇವಾಗ ಮ್ಯೂಸಿಕ್ ಡೈರೆಕ್ಟ್ರೇ ಒಂದು ಕ್ಯಾರೆಕ್ಟರ್ ಅವ್ರು ಇದ್ದಾಗ ಒಂದು ರ್ಯಾಪರು ಒಂದು ಕ್ಯಾರೆಕ್ಟರ್ ಇದ್ದಾನೆ. ಸೊ ಅದೆಲ್ಲ ಬ್ಲೆಂಡ್ ಆಗ್ತಾ ಇರ್ತೀವಿ. ಇವ್ರು ಕಂಪೋಸ್ ಮಾಡ್ತಾರೆ, ಅವ್ನು ರ್ಯಾಪ್ ಮಾಡ್ತಿರ್ತಾನೆ. ಹಾಗಂತ ಇಡೀ ಹಾಡನ್ನೇ ರ್ಯಾಪ್ ಮಾಡಿಬಿಡಿ ಅಂತಲೂ ಹೇಳ್ತಲ್ಲ. ನಮ್ಮ ಕೆಲಸ ಎಲ್ಲಿಗಿದೆ, ಅವಶ್ಯಕತೆ ಇದೆಯಾ? ಈಗ ಸುಮ್ಮನೆ ಒಂದು ಎಕ್ಸಾಂಪಲ್, ಒಂದು ಆ್ಯಕ್ಷನ್ ಫಿಲಮ್ ಅಂದ್ಕೊಳ್ಳಿ, ಅಲ್ಲಿಗೆ ಎಲ್ಲೋ ಒಂದು ಕಡೆ ಖಡಕ್ಕಾಗಿ ರ್ಯಾಪ್ ಬೇಕು. ಇವಾಗ ರ್ಯಾಪ್ ಬಿಟ್ಬಿಟ್ಟು ನೀವು ಸಿಂಗಿಂಗ್ ಮಾಡಿಬಿಡ್ತೀರಾ, ಅದು ಮುಂಚೆನೇ ನಡೀತಾ ಇದೆ. ಇವಾಗ ರ್ಯಾಪ್ ಹಾಕಿದಾಗ ಇನ್ನೆಂಗಿರುತ್ತೆ ನೋಡೋಣ ಅಂತಂದಾಗ ಇನ್ನೂ ಸ್ವಲ್ಪ ಜೋಶ್ ಜಾಸ್ತಿ ಬರುತ್ತೆ. ಸೊ ಇವಾಗ ಅದು ಅರ್ಥ ಮಾಡ್ಕೊಳಕ್ಕೆ ಆಪರ್ಚುನಿಟೀಸ್ ಬರ್ತಾ ಇದೆ. ಮಾನಿಟರಿಲಿ ಆಲ್ಸೋ ಐ ಮೀನ್ ಇಟ್ ಇಸ್ ಇಟ್ ಈಸ್ ಗೋಯಿಂಗ್ ಗುಡ್ ನೌ. ಸೊ ಒಂದು ಎಕ್ಸಾಂಪಲ್ ನೋಡಿದ್ರೆ ಬ್ಯಾಡ್ ಬಾಯ್ಸ್ ಹೇಳ್ಬೋದು. ಬ್ಯಾಡ್ ಬಾಯ್ಸ್ ಬಂದ್ಬಿಟ್ಟು ಬಿಜು ಡಿಟ್ಟೋ ಅಂತೂ ಅದು ಮುಂದೆಯಿಂದ ಏನಂತಾರೆ, ಕೊಟ್ರೆ ಕಡಕ್ಕಾಗೆ ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ. ಬಿಜುನು ಅಷ್ಟೇ, ಕೊಟ್ರೆ ಸೂಪರ್ ಹಿಟ್, ಇಲ್ಲಾಂದ್ರೆ ಇಲ್ಲ. ಈ ಕಾಂಬಿನೇಷನ್ನೇ ಸೇರಿಸಿ ಮಾಡಿದಾಗ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ವಿಚ್ ಹ್ಯಾಪನ್. ತುಂಬಾ ಹಿಟ್ ಆಯ್ತು ಅದು. ಹಿಟ್ ಆಯ್ತು, ವೈರಲ್ ಆಗಿದೆ. ದೊಡ್ಡವರು ಎಲ್ಲ ರೀಲ್ಸ್ ಅಂತ ಎಷ್ಟು ರೀಲ್ಸ್ ಆಗಿದೆ ಅದರಲ್ಲಿ. ಅಯ್ಯೋ ತುಂಬಾನೇ. ನಾನು ಲಿಟ್ರಲಿ ಅದು ಹಾಡು ಕೇಳಿ ನಾನು ಅವತ್ತೇ ಸಾಯಂಕಾಲ ಹೋಗಿದ್ದೀನಿ, ಸಲೂನ್ಗೆ ಹೋಗಿದ್ದೀನಿ. ಅಲ್ಲಿ ಅಲ್ಲಿಂದನೇ ಶುರು, ಎಲ್ಲೆಲ್ಲೋದ್ರೂ ಶುರು. ಸುಮ್ಮನೆ ಎಲ್ಲ ಆಟೋದಲ್ಲಿ ಶುರು, ಇಲ್ಲ ಯಾರೋ ಟೆಂಪೋ ಟ್ರಾವೆಲರ್ ಹಾಕೊಂಡು ಎಲ್ಲ ಕಡೆ. ಅದೊಂದು ಫಿನಸ್ಕ್ ಅಂತ ಹೇಳ್ತಾರಲ್ಲ, ದಟ್ ಸ್ಟ್ಯಾಂಡರ್ಡ್ ಕ್ವಾಲಿಟಿನೂ ಇದೆ ಅದರಲ್ಲಿ. ಹೌದು, ತುಂಬಾ ಒಂಥರ ಕೇಳಿದ್ರು ಇಟ್ ಫೀಲ್ಸ್ ಲೈಕ್ ಪಿಕಪ್ ಮಾಡ್ಬಿಡ್ಬೋದು ಅದನ್ನ, ಯಾವುದೇ ಏಜ್ ಅವರಾದ್ರು.
ಒಂದು ಜೋಶ್ ಅಂತ ಕೊಟ್ಟೆ ಕೊಡುತ್ತೆ ಅದು. ಎಸ್, ಡೆಫಿನೆಟ್ಲಿ.